ನಮಸ್ಕಾರ ಸ್ನೇಹಿತರೆ, ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಖಾತೆಗೆ ಸಂಬಂಧಿಸಿದ ಎಲ್ಲ ವಿವರಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದ್ದು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೀವಮಾನದ ಸಂಪಾದನೆಯನ್ನು ಒಟ್ಟುಗೂಡಿಸಿ ಒಂದು ಸ್ವಂತ ಮನೆ ಅಥವಾ ಸೈಟ್ ಖರೀದಿಸುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ಆದರೆ ಪ್ರಾಪರ್ಟಿ ಖರೀದಿಸುವ ಮುನ್ನ ಆ ಆಸ್ತಿಯ ದಾಖಲೆಗಳು ಸರಿಯಾಗಿವೆ ಎಂದು ಪರಿಶೀಲಿಸಲು ಅತಿ ಮುಖ್ಯ. ಅದರಲ್ಲಿ ಅತ್ಯಂತ ಪ್ರಮುಖವಾದ ಪದವೇ ಖಾತಾ. ಹಾಗಾದರೆ ಎ ಖಾತಾ ಎಂದರೇನು, ಬಿ ಖಾತಾ ಎಂದರೇನು? ಈ ವಿಡಿಯೋ ಕಂಪ್ಲೀಟ್ ಡೀಟೇಲ್ಸ್ ನೀಡಲಾಗುತ್ತದೆ. ಮೊದಲಿಗೆ ಖಾತಾ ಬಗ್ಗೆ ನೀವು ತಿಳಿಯಬೇಕಾದದ್ದು ಏನೆಂದರೆ ಎ ಖಾತಾ, ಬಿ ಖಾತಾ ಮತ್ತು ಇ ಖಾತಾ ಎಂದು 3 ವಿಧಗಳಲ್ಲಿವೆ. ಎ ಖಾತಾ ಸಂಪೂರ್ಣ ಕಾನೂನುಬದ್ಧವಾದ ಆಸ್ತಿ. ಬ್ಯಾಂಕ್ ಲೋನ್ ಸುಲಭವಾಗಿ ಸಿಗುತ್ತದೆ ಮತ್ತು ಮಾರಾಟ ಮಾಡಲು ಯಾವುದೇ ತೊಂದರೆ ಇರುವುದಿಲ್ಲ. ಹಾಗಾದರೆ ಬಿ ಖಾತಾ ಎಂದರೇನು? ಇದು ಕೇವಲ ಟ್ಯಾಕ್ಸ್ ಕಟ್ಟಲು ಇರುವ ತಾತ್ಕಾಲಿಕ ದಾಖಲೆ, ಅಂದರೆ ಟೆಂಪರರಿ ರೆಕಾರ್ಡ್. ಲೋನ್ ಮತ್ತು ಮನೆ ಕಟ್ಟಲು ಪರ್ಮಿಷನ್ ಸಿಗುವುದು ಕಷ್ಟ. ನೆಕ್ಸ್ಟ್, ಈ ಖಾತಾ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಹೊಸದಾಗಿ ಬಂದಿರುವ ಈ ಖಾತಾನೇ ಅಲ್ಲ. ಇದು ಕೇವಲ ನಿಮ್ಮ ಹಳೆಯ ಖಾತಾದ ಡಿಜಿಟಲ್ ವರ್ಷನ್, ಅಂದರೆ ಆನ್ಲೈನ್ ರೆಕಾರ್ಡ್ ಅಷ್ಟೇ. ಹಾಗಾದರೆ ಖಾತಾ ಎಂದರೇನು? ಒಂದು ಜಾಗ ಅಥವಾ ಬಿಲ್ಡಿಂಗ್ ಯಾರ ಹೆಸರಿನಲ್ಲಿದೆಯೋ ಮತ್ತು ಅದರ ಟ್ಯಾಕ್ಸ್ ಡೀಟೇಲ್ಸ್ ಏನಿದೆ ಎಂದು ತೋರಿಸುವ ಅಧಿಕೃತ ದಾಖಲೆ. ನಗರ ಅಭಿವೃದ್ಧಿ ಪ್ರಾಧಿಕಾರ BDA, BMRDA ಪಡೆದು ನಿರ್ಮಿಸಿರುವ ಲೇಔಟ್ ಅಥವಾ ಬಿಲ್ಡಿಂಗ್ಗಳಿಗೆ ನೀಡುವ ದಾಖಲೆಯೇ ಎ ಖಾತಾ. ಇದು 100ಕ್ಕೆ 100% ಕಾನೂನುಬದ್ಧ, ಅಂದರೆ ಫುಲ್ಲಿ ಲೀಗಲ್ ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ಇರುವ. ನಿಮ್ಮ ಬಳಿ ಎ ಖಾತಾ ಇದ್ದರೆ ನೀವು ಆರಾಮಾಗಿ ಬ್ಯಾಂಕ್ ಲೋನನ್ನು ಪಡೆದುಕೊಳ್ಳಬಹುದು, ಮನೆ ಕಟ್ಟಲು ಪ್ಲ್ಯಾನ್ ಅಪ್ರೂವಲ್ ತೆಗೆದುಕೊಳ್ಳಬಹುದು ಮತ್ತು ಯಾವುದೇ ಟೆನ್ಷನ್ ಇಲ್ಲದೆ ಪ್ರಾಪರ್ಟಿಯನ್ನು ಮಾರಾಟ ಅಥವಾ ವರ್ಗಾವಣೆ ಮಾಡಬಹುದು. ಸಿಂಪಲ್ ಆಗಿ ಹೇಳಬೇಕೆಂದರೆ ಎ ಖಾತಾ ಅಂದರೆ ಸೇಫೆಸ್ಟ್ ಲ್ಯಾಂಡ್ ಇನ್ವೆಸ್ಟ್ಮೆಂಟ್. ಡೀಟೇಲ್ ಆಗಿ ಬಿ ಖಾತಾ ಬಗ್ಗೆ ತಿಳಿದುಕೊಳ್ಳೋಣ. ಬಿ ಖಾತಾ ಎಂದರೆ ಆ ಪ್ರಾಪರ್ಟಿ ಅಸ್ತಿತ್ವದಲ್ಲಿದೆ ಮತ್ತು ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟುತ್ತಿದ್ದೀರಾ ಎಂದು BBMP ಅಥವಾ ಸ್ಥಳೀಯ ಸಂಸ್ಥೆಗಳು ಒಂದು ತಾತ್ಕಾಲಿಕ ರಿಜಿಸ್ಟರ್ ದಾಖಲೆ, ಅಂದರೆ ಟೆಂಪರರಿ ರೆಕಾರ್ಡ್. ಆದರೆ ಇದರಲ್ಲಿ ಕೆಲವು ಲೀಗಲ್ ಸಮಸ್ಯೆಗಳಿವೆ ಎಂದರ್ಥ. ಹೆಚ್ಚಾಗಿ ಕೃಷಿ ಜಮೀನುಗಳು, ರೆವಿನ್ಯೂ ಲ್ಯಾಂಡ್, ಅನುಮತಿ ಇಲ್ಲದೆ ಕಟ್ಟಿರುವ ಅಥವಾ ಪ್ಲ್ಯಾನ್ ಡಿವಿಯೇಷನ್ ಇರುವ ಬಿಲ್ಡಿಂಗ್ಗಳಿಗೆ ಬಿ ಖಾತಾ ನೀಡಲಾಗುತ್ತದೆ. ಬಿ ಖಾತಾ ಪ್ರಾಪರ್ಟಿಗಳ ಮೇಲೆ ನ್ಯಾಷನಲಿಸ್ಟ್ ಬ್ಯಾಂಕ್ಗಳಿಗೂ ಲೋನು ಸಿಗುವುದಿಲ್ಲ. ಹಾಗೆಯೇ ಮನೆ ಕಟ್ಟಲು ಪರ್ಮಿಷನ್ ಸುಲಭವಾಗಿ ಸಿಗುವುದಿಲ್ಲ. ಇತ್ತೀಚೆಗೆ ಸದ್ದು ಮಾಡುತ್ತಿರುವ ಈ ಖಾತಾ ಅಂದರೆ ಏನು? ಈಗ ಎಲ್ಲಿ ನೋಡಿದರೂ ಈ ಖಾತಾ ಬಗ್ಗೆ ಚರ್ಚೆಯಾಗುತ್ತಿದೆ. ನೆನಪಿರಲಿ, ಈ ಖಾತಾ ಎಂಬುದು ಯಾವುದೇ ಹೊಸ ಕ್ಯಾಟಗರಿ ಅಲ್ಲ. ಇದು ಕೇವಲ ನಿಮ್ಮ ಹಳೆಯ ಖಾತಾದ ಎಲೆಕ್ಟ್ರಾನಿಕ್ ಡಿಜಿಟಲ್ ವರ್ಷನ್. ಆನ್ಲೈನ್ ಮೂಲಕ ಸಿಗುವ ಈ ಖಾತಾ, ಇದು ಎ ಖಾತಾ ಆಗಿರಬಹುದು ಅಥವಾ ಬಿ ಖಾತಾ ಆಗಿರಬಹುದು. ಸರ್ಕಾರ ತಂದಿರುವ ಡಿಜಿಟಲ್ ರೆಕಾರ್ಡ್ ಇದಾಗಿದ್ದು, ಇದು ಪ್ರಾಪರ್ಟಿಯ ಲೀಗಲ್ ಸ್ಟೇಟಸನ್ನು ಬದಲಾಯಿಸುವುದಿಲ್ಲ. ಈಗ ನಾವು ಖಾತಾ ಪಡೆಯುವ ಪ್ರೋಸೆಸ್ ಹೇಗೆ ಅಂತ ತಿಳಿದುಕೊಳ್ಳೋಣ. ನೀವು ಹೊಸದಾಗಿ ಖಾತಾ ಪಡೆಯಲು ಅಥವಾ ಖಾತಾ ವರ್ಗಾವಣೆ ಮಾಡಲು BBMP ಅಥವಾ ನಿಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು: ಸೇಲ್ ಡೀಡ್, EC ಮತ್ತು ಇಂದಿನ ಟ್ಯಾಕ್ಸ್ ರಸೀದಿಗಳು ಮತ್ತು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಕಾಪಿಗಳು ಸಬ್ಮಿಟ್ ಮಾಡಬೇಕು. ಈಗ ಸಕಾಲ ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಅಪ್ಲೈ ಮಾಡಿ ಡಿಜಿಟಲ್ ಸಿಗ್ನೇಚರ್ ಇರುವ ಈ ಖಾತಾ ಪಡೆಯಬಹುದು. ಎಲ್ಲ ಡಾಕ್ಯುಮೆಂಟ್ಸ್ ಲೀಗಲ್ ಆಗಿ ಕರೆಕ್ಟಾಗಿ ಇದ್ದರೆ ಮಾತ್ರ ನಿಮಗೆ ಎ ಖಾತಾ ಸಿಗಲು ಸಾಧ್ಯ. ಸ್ನೇಹಿತರೆ, ಸರ್ಕಾರದಿಂದ ಒಂದು ಕಿವಿ ಮಾತು: ನೀವು ಹೊಸ ಮನೆ ಅಥವಾ ಸೈಟ್ ಖರೀದಿಸುವಾಗ ಯಾವಾಗಲೂ ಎ ಖಾತಾ ಪ್ರಾಪರ್ಟಿಗೆ ಮಾತ್ರ ಮೊದಲ ಪ್ರಾಮುಖ್ಯತೆ ಕೊಡಿ. ಖಾತಾ ಇಲ್ಲದೆ ಪ್ರಾಪರ್ಟಿಗಳು ಚೀಪ್ ರೇಟ್ ಅಥವಾ ಕಡಿಮೆ ರೇಟಿಗೆ ಸಿಗಬಹುದು, ಆದರೆ ಭವಿಷ್ಯದಲ್ಲಿ ಲೀಗಲ್ ರಿಸ್ಕ್ ಖಂಡಿತ ಇರುತ್ತದೆ. ಪ್ರಾಪರ್ಟಿಗೆ ಅಡ್ವಾನ್ಸ್ ಹಣ ಕೊಡುವ ಮುನ್ನ ಒಬ್ಬ ನುರಿತ ಸಿವಿಲ್ ಲಾಯರನ್ನು ಅಥವಾ ಪ್ರಾಪರ್ಟಿ ಲಾಯರ್ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸಿ ನಂತರವೇ ಇನ್ಸ್ಟಾಲ್ಮೆಂಟ್ ಮಾಡಿ. ನಿಮ್ಮ ಕಷ್ಟದ ಹಣ ಸುರಕ್ಷಿತವಾಗಿ ಇರಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದ್ದು ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಹೆಚ್ಚು ಮಾಹಿತಿಗೋಸ್ಕರ ನನ್ನ ಚಾನಲ್ ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.